ರೆಗ್ಯುಲೇಷನ್ ಟು ಪ್ರೊಟೆಕ್ಟ್ ಕ್ಯಾಟಲ್. ದನಗಳನ್ನು ರಕ್ಷಿಸಲು ಶಾಸನವನ್ನು ಪ್ರಸ್ತಾಪಿಸಿದ ಮೊದಲ ಈಶಾನ್ಯ ರಾಜ್ಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಸ್ಸಾಂ. ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಅವರು 2021 ಅಸ್ಸಾಂ ಜಾನುವಾರು ಸಂರಕ್ಷಣಾ ಮಸೂದೆಯ ಮೂಲಕ ರಾಜ್ಯದಲ್ಲಿ ಜಾನುವಾರುಗಳನ್ನು ರಕ್ಷಿಸುವ ಪ್ರಸ್ತಾವನೆಯನ್ನು ಮಂಡಿಸಿದರು. ಅಂಡ್ ಇತರ ರಾಜ್ಯಗಳಾದ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಕರ್ನಾಟಕ ಇದೇ ರೀತಿಯ ಕಾನೂನುಗಳನ್ನು ಹೊಂದಿವೆ. ಅಂಡ್ ಈ ಮಸೂದೆಯು ಜಾನುವಾರುಗಳನ್ನು ವಧೆ, ಬಳಕೆ ಮತ್ತು ಅವುಗಳ ಅಕ್ರಮ ಸಾಗಣೆಯನ್ನು ತಡೆಯುವ ಮೂಲಕ ರಕ್ಷಿಸಲು ಪ್ರಯತ್ನಿಸುತ್ತದೆ. ಸೊ ಅಸ್ಸಾಂ ಬಗ್ಗೆ ನೋಡೋದು ಗೈಸ್, ಅಸ್ಸಾಂದು ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ, ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ. ವಿಚ್ ಕಂಟ್ರಿ ಇಸ್ ಬಿಲ್ಡಿಂಗ್ ಲಿಂಗ್ಲಾಂಗ್ 1, ದ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್? ವಿಶ್ವದ ಮೊದಲನೇ ವಾಣಿಜ್ಯ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ ಲಿಂಗ್ಲಾಂಗ್ 1 ಅನ್ನು ಯಾವ ದೇಶ ನಿರ್ಮಿಸುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಚೈನಾ. ಚೈನಾ ತನ್ನ ಚಾಂಗ್ಜಿಯಾನ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ವಿಶ್ವದ ಮೊದಲ ವಾಣಿಜ್ಯ ಮಾಡ್ಯುಲರ್ ಸಣ್ಣ ರಿಯಾಕ್ಟರ್ ಲಿಂಗ್ಲಾಂಗ್ 1 ನಿರ್ಮಾಣವನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ. ಅಂಡ್ ಪೂರ್ಣಗೊಂಡ ನಂತರ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ ಉತ್ಪಾದನಾ ಸಾಮರ್ಥ್ಯವು 1 ಬಿಲಿಯನ್ ಕಿಲೋವ್ಯಾಟ್ ಗಂಟೆಗಳನ್ನು ತಲುಪಬಹುದು. ಅಂಡ್ ಇದು ಚೀನಾದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳನ್ನು ಪೂರೈಸುವ ನಿರೀಕ್ಷೆ ಇದೆ. ಅಂಡ್ ಈ ಮಲ್ಟಿಪರ್ಪಸ್ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ ಅನ್ನು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ 2016ರಲ್ಲಿ ಅನುಮೋದಿಸಿತು. ಸೊ ಚೈನಾ ಬಗ್ಗೆ ನೋಡಿದ ಗೈಸ್, ಚೈನಾದು ಪ್ರೆಸಿಡೆಂಟ್ ಜಿನ್ಪಿಂಗ್ ಅಂಡ್ ಚೈನಾದು ಕ್ಯಾಪಿಟಲ್ ಬೀಜಿಂಗ್. ಚೈನಾದು ಕರೆನ್ಸಿ ರೆಮಿನ್ ಬಿ. ಸ್ನೇಹಿತರೆ, ಎಷ್ಟೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು, ವಿಚ್ ವಿಲ್ ಹೋಸ್ಟ್ 2026 ವರ್ಲ್ಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್? 2026ರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಡಿಯಾ. ಭಾರತವು 2026ರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಿದೆ. ಅಂಡ್ ಗೈಸ್, ಭಾರತವು 2023ರಲ್ಲಿ ಸುಧೀರ್ಮನ್ ಕಪ್ ಅನ್ನು ಆಯೋಜಿಸಲು ನಿರ್ಧರಿಸಲಾಗಿತ್ತು. ಆದರೆ BWF ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಚೀನಾಕ್ಕೆ ಹೋಸ್ಟಿಂಗ್ ಹಕ್ಕುಗಳನ್ನು ನೀಡಲು ನಿರ್ಧರಿಸಿತು. BWF ದ ಫುಲ್ ಫಾರ್ಮ್ ಗೈಸ್, ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್. BWF ದ ಪ್ರೆಸಿಡೆಂಟ್ ಪಾಲ್ ಎರಿಕ್ ಲಾರ್ಸನ್. BWF ದ ಹೆಡ್ ಕ್ವಾರ್ಟರ್ಸ್ ಕ್ವಾಲಾಲಂಪುರ್ ಮಲೇಷ್ಯಾನಲ್ಲಿದೆ. ಅಂಡ್ BWF ದ ಸ್ಥಾಪನೆ 5 ಜುಲೈ 1934ನಲ್ಲಿ ಆಗಿದೆ. ಸೊ ಭಾರತವು 2026ರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಿದೆ. ಸೊ ಫ್ರೆಂಡ್ಸ್, BWF ವರ್ಲ್ಡ್ ಚಾಂಪಿಯನ್ಶಿಪ್ಸ್ ನೋಡೋದೆ. ಸೊ ಇನ್ 2019 25th edition was held in Switzerland. In 2021 26th edition will be held in Spain. 2022 27th edition will be held in Japan. 2023 28th edition will be held in Denmark. 2025 29th edition will be held in France. And last 2026 30th edition will be held in India. Importance ಅಂದ್ರೆ ಇದು, ಯಶ್ಪಾಲ್ ಶರ್ಮಾ has passed away recently. He was a dash. ಯಶ್ಪಾಲ್ ಶರ್ಮಾ ಇತ್ತೀಚೆಗೆ ನಿಧನರಾದರು. ಅವರು ಡ್ಯಾಶ್ ಆಗಿದ್ದರು. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕ್ರಿಕೆಟರ್. ಕಪಿಲ್ ದೇವ್ ಅವರ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ದು ಸದಸ್ಯರಾಗಿರುವ ಯಶ್ಪಾಲ್ ಶರ್ಮಾ ಇಂಡಿಯನ್ ಕ್ರಿಕೆಟರ್ ಅವರು ಇತ್ತೀಚೆಗೆ ನಿಧನರಾದರು. ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ಬಿ ಸೆಲೆಕ್ಟೆಡ್ ಫಾರ್ ಜಡ್ಜಿಂಗ್ ದ ಜಿಮ್ನಾಸ್ಟಿಕ್ಸ್ ಕಾಂಪಿಟೇಷನ್ ಆಫ್ ದ ಒಲಿಂಪಿಕ್ ಗೇಮ್ಸ್? ಒಲಿಂಪಿಕ್ ಕ್ರೀಡಾಕೂಟದ ಜಿಮ್ನಾಸ್ಟಿಕ್ಸ್ ಸ್ಪರ್ಧೆಯನ್ನು ನಿರ್ಣಯಿಸಲು ಆಯ್ಕೆಯಾದ ಮೊದಲ ಭಾರತೀಯ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದೀಪಕ್ ಕಾಬ್ರಾ. ದೀಪಕ್ ಕಾಬ್ರಾ ಅವರು ಒಲಿಂಪಿಕ್ ಗೇಮ್ಸ್ ನಲ್ಲಿ ಜಿಮ್ನಾಸ್ಟಿಕ್ಸ್ ಸ್ಪರ್ಧೆಯನ್ನು ನಿರ್ಣಯಿಸಲು ಆಯ್ಕೆಯಾದ ಮೊದಲ ಭಾರತೀಯರಾಗಿದ್ದಾರೆ. ನೆಕ್ಸ್ಟ್ ಗೈಸ್, ಒಲಿಂಪಿಕ್ಸ್ ಬಗ್ಗೆ ನೋಡೋದೆ. ಸೊ ಒಲಿಂಪಿಕ್ಸ್ ವಿಲ್ ಬಿ ಹೆಲ್ಡ್ ಇನ್ ಟೋಕಿಯೋ, ಜಪಾನ್. ನೆಕ್ಸ್ಟ್ ಗೈಸ್, ಒಲಿಂಪಿಕ್ಸ್ ಓಪನಿಂಗ್ ಸೆರೆಮನಿದು ಫ್ಲಾಗ್ ಬೇರರ್ ಮನ್ಪ್ರೀತ್ ಸಿಂಗ್ ಅಂಡ್ ಮೇರಿ ಕೋಮ್. ಅಂಡ್ ಕ್ಲೋಸಿಂಗ್ ಸೆರೆಮನಿದು ಫ್ಲಾಗ್ ಬೇರರ್ ಬಜರಂಗ್ ಪುನಿಯಾ. ನೆಕ್ಸ್ಟ್ ಗೈಸ್, ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಫ್ಲಾಗ್ ಬೇರರ್ ಮಾರಿಯಪ್ಪನ್ ಥಂಗಾವೇಲು. Who has been honored with Bahrain Keraliya Samajam Literary Award 2021? ಬಹ್ರೇನ್ ಕೇರಳೀಯ ಸಮಾಜ್ ಸಾಹಿತ್ಯ ಪ್ರಶಸ್ತಿ 2021ರಿಂದ ಯಾರನ್ನು ಗೌರವಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ NN ಪಿಲ್ಲೈ. ಮಲಯಾಳಂ ಲಿಟರೇಚರ್ಗೆ ಮಾಡಿದ ಅತ್ಯುತ್ತಮ ಕಾಂಟ್ರಿಬ್ಯೂಷನ್ಸ್ಗಾಗಿ NN ಪಿಲ್ಲೈ ಅವರನ್ನು ಬಹ್ರೇನ್ ಕೇರಳೀಯ ಸಮಾಜ್ ಸಾಹಿತ್ಯ ಪ್ರಶಸ್ತಿ 2021ರಿಂದ ಗೌರವಿಸಲಾಗಿದೆ. Domestic Violence Bill 2021, which was in news recently, is associated with which country? Domestic Violence ಕೌಟುಂಬಿಕ ಹಿಂಸೆ ಮಸೂದೆ 2021 ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪಾಕಿಸ್ತಾನ್.
ಇತ್ತೀಚೆಗೆ ಪಾಕಿಸ್ತಾನ ದೇಶವು ಡೊಮೆಸ್ಟಿಕ್ ವೈಲೆನ್ಸ್ ಪ್ರಿವೆನ್ಷನ್ ಅಂಡ್ ಪ್ರೊಟೆಕ್ಷನ್ ಬಿಲ್ 2021 ಅನ್ನು ಪಾಸ್ ಮಾಡಿದೆ. ಸೊ ಫ್ರೆಂಡ್ಸ್, ಈ ಬಿಲ್ ಮಹಿಳೆಯರು ಮತ್ತು ಮಕ್ಕಳಿಗೆ ಡೊಮೆಸ್ಟಿಕ್ ವೈಲೆನ್ಸ್ ನಿಂದ ರಕ್ಷಣೆಯನ್ನು ನೀಡುತ್ತದೆ. ಸೊ ಪಾಕಿಸ್ತಾನ ಬಗ್ಗೆ ನೋಡೋಣ ಗೈಸ್. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಇಮ್ರಾನ್ ಖಾನ್, ಪಾಕಿಸ್ತಾನದ ಕ್ಯಾಪಿಟಲ್ ಇಸ್ಲಾಮಾಬಾದ್, ಪಾಕಿಸ್ತಾನದ ಕರೆನ್ಸಿ ಪಾಕಿಸ್ತಾನಿ ರೂಪಿ. Which institution released the report titled The Hunger Virus Multiplies? The Hunger Virus Multiplies ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಆಕ್ಸ್ಫ್ಯಾಮ್. ಆಕ್ಸ್ಫ್ಯಾಮ್ ಇತ್ತೀಚೆಗೆ ಹಸಿವು ವೈರಸ್ ಗುಣಾಕಾರಗಳು ಹಂಗರ್ ವೈರಸ್ ಮಲ್ಟಿಪ್ಲೈಸ್ ಎಂಬ ಹೊಸ ವರದಿಯನ್ನು ಬಿಡುಗಡೆ ಮಾಡಿದೆ. ಅಂಡ್ ಈ ವರದಿಯ ಪ್ರಕಾರ, ಈ ರಿಪೋರ್ಟ್ ಪ್ರಕಾರ ಪ್ರತಿ ನಿಮಿಷ ಹಸಿವಿನಿಂದ 11 ಜನ ಸಾಯುತ್ತಾರೆ. ಅಂಡ್ ಜಾಗತಿಕವಾಗಿ ಗ್ಲೋಬಲಿ ಕ್ಷಾಮದಂತ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವವರ ಸಂಖ್ಯೆ ಕಳೆದ ವರ್ಷದಲ್ಲಿ 6 ಪಟ್ಟು ಹೆಚ್ಚಾಗಿದೆ ಎಂದು ವರದಿಯಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಗೈಸ್, ಕ್ಷಾಮವು ಕೋವಿಡ್-19 ಅನ್ನು ಮೀರಿಸುತ್ತದೆ. ಇದು ನಿಮಿಷಕ್ಕೆ 7 ಜನರನ್ನು ಕೊಲ್ಲುತ್ತದೆ. Which aerospace and defense manufacturer recently provided the Indian Navy with its 10th P-81 aircraft? ಯಾವ ಏರೋಸ್ಪೇಸ್ ಮತ್ತು ರಕ್ಷಣಾ ತಯಾರಕರು ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ತನ್ನ 10ನೇ P-8I ಏರ್ಕ್ರಾಫ್ಟ್ ಅನ್ನು ಒದಗಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೋಯಿಂಗ್. ಬೋಯಿಂಗ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ತನ್ನ 10ನೇ P-8I ಏರ್ಕ್ರಾಫ್ಟ್ ಅನ್ನು ಒದಗಿಸಿದೆ. ಇಂಡಿಯನ್ ನೇವಿ ಬಗ್ಗೆ ನೋಡಿದ ಗೈಸ್, ಇಂಡಿಯನ್ ನೇವಿದು ಮುಖ್ಯಸ್ಥರು ಅಡ್ಮೈರಲ್ ಕರಂಬೀರ್ ಸಿಂಗ್. Which state government has decided to give rupees 10 lakhs to each of the Tokyo Olympic participant from the state? ಟೋಕಿಯೋ ಒಲಿಂಪಿಕ್ ನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೆ 10 ಲಕ್ಷ ರೂಪಾಯಿ ನೀಡಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಉತ್ತರ ಪ್ರದೇಶ್. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೆ 10 ಲಕ್ಷ ರೂಪಾಯಿ ನೀಡಲು ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂಡ್ ಗೈಸ್, ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ವಿನ್ನರ್ಸ್ಗೆ 6 crore rupees, ಸಿಲ್ವರ್ ಮೆಡಲ್ಗೆ 4 crore ಅಂಡ್ ಬ್ರಾನ್ಸ್ ಮೆಡಲ್ಗೆ 2 crores rupees ನೀಡಲು ನಿರ್ಧರಿಸಿದೆ. ಸೊ ಉತ್ತರ ಪ್ರದೇಶ ಬಗ್ಗೆ ನೋಡೋದು ಗೈಸ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. Which state plans to launch ಮಾತೃ ಕವಚಂ ಕ್ಯಾಂಪೇನ್ ಟು ವ್ಯಾಕ್ಸಿನೇಟ್ ಪ್ರೆಗ್ನೆಂಟ್ ವುಮನ್? ಮಾತೃ ಕವಚಂ ಅಭಿಯಾನವನ್ನು ಪ್ರಾರಂಭಿಸಲು ಯಾವ ರಾಜ್ಯ ಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೇರಳ ರಾಜ್ಯ. ಗರ್ಭಿಣಿ ಮಹಿಳೆಯರಿಗೆ ಲಸಿಕೆ ನೀಡಲು ಮಾತೃ ಕವಚಂ ಅಭಿಯಾನವನ್ನು ಕೇರಳ ರಾಜ್ಯ ಪ್ರಾರಂಭಿಸಲು ಯೋಜಿಸಿದೆ. ಕೇರಳ ಬಗ್ಗೆ ನೋಡೋಣ ಗೈಸ್, ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್.